ನಿಮಗೆ ಯಾರಿಗಾದ್ರೂ ಡ್ರೈ ಸ್ಕಿನ್ ಇದೆಯಾ ಅಥವಾ ಡಿಹೈಡ್ರೇಟೆಡ್ ಸ್ಕಿನ್ ನಿಮಗಿದೆಯಾ ಈ ವಿಡಿಯೋ ನಿಮಗಾಗಿ. ನನ್ನ ಫ್ರೆಂಡ್ ಒಬ್ರು ನನಗೆ ಕೇಳಿದ್ರು ನಂದು ಡ್ರೈ ಸ್ಕಿನ್ನು ಯಾವ ಕ್ರೀಮ್ ಹಚ್ಚಿದ್ರು ನನಗೆ ಸೂಟ್ ಆಗ್ತಿಲ್ಲ ಅಂತ. ಸೊ ಡ್ರೈ ಸ್ಕಿನ್ ಅಂತವ್ರಿಗೇನೆ ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿಡಿಯೋ. Top 8 products for absolutely glowing skin for dull, dehydrated and dry skin type ಇರೋರು ಈ ಪ್ರಾಡಕ್ಟ್ನ ಯೂಸ್ ಮಾಡಿ ವಿತಿನ್ 1 ಮಂತಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಫಸ್ಟ್ ಒಂದು ಪ್ರಾಡಕ್ಟ್ ಬಂದು ಫೇಸ್ ವಾಶು. ಈ ಡ್ರೈ ಸ್ಕಿನ್ ಇರೋರು ಫೇಸ್ ವಾಶ್ ಚೂಸ್ ಮಾಡೋದು ತುಂಬಾನೇ ಕಷ್ಟ, ನೋಡಿಕೊಂಡು ಚೂಸ್ ಮಾಡ್ಕೋಬೇಕು. ಯಾಕೆಂದರೆ ಅದರಲ್ಲಿ ಹಾರ್ಶ್ ಕೆಮಿಕಲ್ ಅಥವಾ ಹಾರ್ಶ್ ಪ್ರಾಡಕ್ಟ್ ಯಾವುದಾದ್ರೂ ಇನ್ಕ್ಲೂಡ್ ಆಗಿದ್ರೆ ಸೊ ಅವ್ರ ಸ್ಕಿನ್ನ ಇನ್ನೂ ಡ್ರೈ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅವರು ನೋಡಿಕೊಂಡು ಫೇಸ್ ವಾಶ್ನ ಚೂಸ್ ಮಾಡಬೇಕು. ತುಂಬ ಡ್ರೈ ಸ್ಕಿನ್ ಇರೋರು ಅವ್ರ ಸ್ಕಿನ್ನ ಹೈಡ್ರೇಟ್ ಮಾಡೋಕ್ಕೆ ಸೆಟಾಫಿಲ್ ಮತ್ತು ಸೆರಾವಿ ಪ್ರಾಡಕ್ಟು ತುಂಬ ಗ್ರೇಟ್ ಆಪ್ಷನಲ್ಲು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ 2 ಟೋನರ್. ಇದನ್ನು ಯೂಸ್ ಮಾಡಲೇಬೇಕು ಅನ್ನೋ ನೆಸೆಸರಿ ಇಲ್ಲ, ಇಷ್ಟಪಡೋರು ಯೂಸ್ ಮಾಡ್ಬೋದು. ರೈಸ್ ವಾಟರು ಇದು ಡ್ರೈ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ. ಬ್ರ್ಯಾಂಡ್ ಬಂದು ಐ ಆಮ್ ಫ್ರಮ್, ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಸ್ಟೆಪ್ 3 ಎಸೆನ್ಸು. ಈ ಮೆಥಡ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ. ಡ್ರೈ ಸ್ಕಿನ್ನು, ಸೆನ್ಸಿಟಿವ್ ಸ್ಕಿನ್ನು, ರೆಡ್ನೆಸ್ಸು, ರ್ಯಾಷಸ್ಸು ಈ ಥರ ಸ್ಕಿನ್ ಟೈಪ್ ಇರೋರಿಗೆ ಕಾಸ್ರೆಕ್ಸ್ ಬ್ರ್ಯಾಂಡ್ದು ಸ್ನೇಲ್ ಮ್ಯೂಸಿನು ಹೀಲಿಂಗ್ ಬಾಮ್ ಅಂತಲೇ ಹೇಳ್ಬೋದು. ಇದು ಕಾಸ್ರೆಕ್ಸ್ ವೆಬ್ಸೈಟಲ್ಲಿ, ನಾಯ್ಕಾ ವೆಬ್ಸೈಟಲ್ಲಿ ಈಸಿಯಾಗಿ ಅವೈಲಬಲ್ ಇದೆ, ಚೆಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಹೈಲೋರಾನಿಕ್ ಆ್ಯಸಿಡು. ಈ ಡ್ರೈ ಸ್ಕಿನ್ ಇರೋರು ಅವ್ರ ಸ್ಕಿನ್ನು ಡಿಹೈಡ್ರೇಟೆಡ್ ಸ್ಕಿನ್ ಆಗಿರೋದ್ರಿಂದ ಅವರು ಹೈಲೋರಾನಿಕ್ ಆ್ಯಸಿಡ್ ಯೂಸ್ ಮಾಡಲೇಬೇಕು. ಕೆಲವರು ಟೋನರು ಮತ್ತು ಎಸೆನ್ಸ್ ಆದಮೇಲೆ ಡೈರೆಕ್ಟಾಗಿ ಮಾಯಿಶ್ಚರೈಸರ್ಗೆ ಹೋಗ್ತಾರೆ, ಆ ಥರ ಮಾಡಬಾರ್ದು. ಮಾಯಿಶ್ಚರೈಸರ್ ಏನು ಮಾಡುತ್ತೆ ಅಂದರೆ ಅದು ಜಸ್ಟ್ ನಿಮ್ಮ ಸ್ಕಿನ್ ಮೇಲಿರೋ ಡ್ರೈನೆಸ್ನ ಸೀಲ್ ಮಾಡುತ್ತೆ ಅಷ್ಟೇ, ನಿಮ್ಮ ಸ್ಕಿನ್ನ ಸೀಲ್ ಮಾಡುತ್ತೆ ಮಾಯಿಶ್ಚರೈಸರ್ ಕೊಟ್ಟು. ಬಟ್ ಸ್ಕಿನ್ ಒಳಗಿಂದ ಏನಾದ್ರು ಮಾಯಿಶ್ಚರೈಸರ್ ಆಗಲ್ಲ. ನೀವು ಆಸ್ ಇಟ್ ಈಸ್ ಫೇಸ್ ವಾಶ್ ಮಾಡಿದ ಮೇಲೆ ಮತ್ತೆ ನಿಮ್ಮದು ಡ್ರೈ ಸ್ಕಿನ್ನು ಹಾಗೆ ಬರುತ್ತೆ. ಸೊ ಹೈಲೋರಾನಿಕ್ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ಇದು ನಿಮ್ಮ ಸ್ಕಿನ್ನ ಡ್ರೈನೆಸ್ನ ಕಡಿಮೆ ಮಾಡ್ತಾ ಬಂದು ಮಾಯಿಶ್ಚರೈಸರ್ ಕೊಡ್ತಾ ಬರುತ್ತೆ. ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ಹೈಲೋರಾನಿಕ್ನ ಬ್ರ್ಯಾಂಡ್ ಬಂದು ಮಿನಿಮಲಿಸ್ಟು, ಆರ್ಡಿನರಿದು ಮತ್ತು ಕೆಮಿಸ್ಟೆಡ್ ಪ್ಲೇದು ಬ್ರ್ಯಾಂಡ್ದು ತುಂಬ ಚೆನ್ನಾಗಿದೆ. ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ ಡ್ರೈ ಸ್ಕಿನ್ ಅವ್ರಿಗೆ ಯೂಸ್ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ. ಇದನ್ನು ನೀವು ನಿಮ್ಮ AM ಮತ್ತು PM ಸ್ಕಿನ್ ಕೇರ್ ರೋಟೀನಲ್ಲೂ ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಪ್ರಾಡಕ್ಟ್ ಬಂದು ನಿಮ್ಮ ಸ್ಕಿನ್ಗೆ ಹೈಡ್ರೇಷನ್ ಕೊಡುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು ಬ್ರೈಟ್ನೆಸ್. ಈ ಬ್ರೈಟ್ನೆಸ್ಗೋಸ್ಕರ ನೀವು ವಿಟಮಿನ್ C ಸಿರಮ್ನ ಯೂಸ್ ಮಾಡ್ಬೋದು. ಯಾರ್ದು ಸ್ಕಿನ್ನು ಡಲ್ ಇದೆ, ಬ್ರೈಟ್ನೆಸ್ ಇಲ್ಲ ಅನ್ನೋರು ನನ್ನ ಫೇವ್ರೇಟ್ ಪ್ರಾಡಕ್ಟ್ ಬಂದು ಕೆಮಿಸ್ಟೆಡ್ ಪ್ಲೇದು ಈ ಬ್ರ್ಯಾಂಡ್ದು ವಿಟಮಿನ್ C ಸಿರಮ್ಮು ನಾನು ಡ್ರೈ ಸ್ಕಿನ್ ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ. ಇದು ಅಮೆಝಾನಲ್ಲೆಲ್ಲ ಈಸಿಯಾಗಿ ಅವೈಲಬಲ್ ಇದೆ, ಚೆಕ್ ಮಾಡಿ. ಸೊ ವಿಟಮಿನ್ ಸಿನ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಅವರು ಸ್ವಲ್ಪ ನೋಡಿಕೊಂಡು ಹಚ್ಕೋಬೇಕಾಗುತ್ತೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಕೆಲವರು ಸ್ಕಿನ್ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಕೆಲವರಿಗೆ ಟೈನಿ ಬ್ರೇಕ್ಔಟ್ಸು ಮತ್ತು ರೆಡ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವರು ಫಸ್ಟ್ ವೀಕಲ್ಲಿ 1 ಡೇ ಮತ್ತು ಸೆಕೆಂಡ್ ವೀಕಲ್ಲಿ 2 ಡೇ ಮತ್ತು ಥರ್ಡ್ ವೀಕಲ್ಲಿ 3 ಡೇಸ್ ಈ ಥರ ಹಚ್ಕೊಂಡು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆದಮೇಲೆ ನೀವು ಡೈಲಿ ಬೇಸಲ್ಲಿ ಹಚ್ಕೋಬೋದು. ಈ ರೀತಿ ನೀವು ಸ್ಟಾರ್ಟಿಂಗಲ್ಲಿ ಶುರು ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದು ಮಾಯಿಶ್ಚರೈಸರು. ಈ ಕಾಸ್ರೆಕ್ಸ್ ಬ್ರ್ಯಾಂಡ್ದು ಸ್ನೇಲ್ ಮ್ಯೂಸಿನ್ ಕ್ರೀಮು ಮಾಯಿಶ್ಚರೈಸರು ನಾನು ಡ್ರೈ ಸ್ಕಿನ್ ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟ್ ಫೈನಲಿ ಸನ್ಸ್ಕ್ರೀನ್. ಇದನ್ನಂತೂ ಸ್ಕಿಪ್ ಮಾಡೋ ಹಾಗೆ ಇಲ್ಲ, ಸೂಪರ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಡ್ರೈ ಸ್ಕಿನ್ ಅವ್ರಿಗೆ ಕಾಸ್ರೆಕ್ಸ್ ಇಂದೆ ಸೇಮ್ ಬ್ರ್ಯಾಂಡ್ದು ಸನ್ಸ್ಕ್ರೀನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಇದನ್ನು ಡ್ರೈ ಸ್ಕಿನ್ ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ. ಸೊ ಇದೆಲ್ಲ ನಿಮ್ಮ AM ಸ್ಕಿನ್ ಕೇರ್ ರೋಟೀನು. ನಿಮಗೆ ಇನ್ನೂ ಎಕ್ಸ್ಟ್ರಾ ಗ್ಲೋ ಬೇಕು ಅಂದರೆ ನಿಮ್ಮ PM ಸ್ಕಿನ್ ಕೇರ್ ರೋಟೀನಲ್ಲೂ ಒಂದು ಪ್ರಾಡಕ್ಟ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಸಿರಮ್ಮು. ಸೊ ನೀವು PM ರೋಟೀನಲ್ಲೂ ಸೇಮ್ ಪ್ರಾಡಕ್ಟ್ಸು ಹೈಡ್ರೇಟಿಂಗ್ ಕ್ಲೆನ್ಸರು, ಟೋನರು, ಎಸೆನ್ಸು, ಆಮೇಲೆ ಹೈಲೋರಾನಿಕ್ ಆ್ಯಸಿಡು ಇದಾದಮೇಲೆ ನೀವು ನೆಕ್ಸ್ಟ್ ವೀಕ್ಲಿ 1 ಸತಿ ಅಥವಾ 2 ಸರಿ ಮಾತ್ರ ಇದನ್ನು ಯೂಸ್ ಮಾಡಬೇಕು. ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, ವೀಕ್ಲಿ 1 ಸರಿ ಅಥವಾ 2 ಸರಿ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ. ಹೈಲೋರಾನಿಕ್ ಆ್ಯಸಿಡ್ ಆದಮೇಲೆ ಈ ಲ್ಯಾಕ್ಟಿಕ್ ಆ್ಯಸಿಡ್ ಸಿರಮ್ನ ಯೂಸ್ ಮಾಡ್ಬೋದು. ಇದು ಏನು ಮಾಡುತ್ತೆ ಅಂದರೆ ಇದು ನಿಮ್ಮ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಇದು ನಿಮ್ಮ ಸ್ಕಿನ್ನ ಜೆಂಟಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡಿ ನಿಮ್ಮ ಸ್ಕಿನ್ಗೆ ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ. ಇದನ್ನು ಡ್ರೈ ಸ್ಕಿನ್ ಅವ್ರು ಮಾತ್ರ ಯೂಸ್ ಮಾಡಬೇಕು. ಮತ್ತು ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ ಅವ್ರು ಮಾತ್ರ, ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡೋ ಹಾಗಿಲ್ಲ. ಇದು ಅಮೇಝಿಂಗ್ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಡ್ರೈ ಸ್ಕಿನ್ ಅವ್ರಿಗೆ. ಸೊ ಇಷ್ಟೆಲ್ಲ ಡ್ರೈ ಸ್ಕಿನ್ ಇರೋರಿಗೆ ಸ್ಕಿನ್ ಕೇರ್ ರೋಟೀನ್ ಇದು. ನೆಕ್ಸ್ಟು ಆಯಿಲಿ ಸ್ಕಿನ್ ಅವ್ರಿಗೆ ಅಂತಲೇ ನಾನು ಇನ್ನೊಂದು ವಿಡಿಯೋದಲ್ಲಿ ಅವ್ರಿಗೆ ಸ್ಕಿನ್ ಕೇರ್ ರೋಟೀನ್ನ ತೋರಿಸ್ತೀನಿ. ನನ್ನ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.